ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಚಿನ್ನದ ದರದಲ್ಲಿ ಈಗಾಗಲೇ ಬೆಲೆ ಇಳಿಕೆಯಾಗಿದೆ. ಈ ನಡುವೆ ಗೋಲ್ಡ್ ಲೋನ್ ಪಡಿತಾ ಇದ್ದ ಗ್ರಾಹಕರಿಗೂ ಕೂಡ ಇದೀಗ ಶಾಕಿಂಗ್ ಸುದ್ದಿಯೊಂದು ಎದುರಾಗಿದೆ. ಹಾಗಾದ್ರೆ ಏನು, ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಭಾರಿ ಕುಸಿತ ಕಂಡಿದ್ದು, ಇದು ನೇರವಾಗಿ ಚಿನ್ನದ ಸಾಲದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೀವು ಅಡವಿಟ್ಟ ಚಿನ್ನದ ಮಾರುಕಟ್ಟೆ ಮೌಲ್ಯ ಕಡಿಮೆಯಾದಾಗ ನಿಮಗೆ ಸಿಗುವ ಸಾಲದ ಮೊತ್ತ ಕೂಡ ಇಳಿಕೆಯಾಗುತ್ತೆ. ಜೊತೆಗೆ ಈಗಾಗಲೇ ಸಾಲ ಪಡೆದಿರುವವರಿಗೂ ಕೂಡ ಮಾರ್ಜಿನ್ ಕರೆಗಳ ಆತಂಕ ಶುರುವಾಗಿದೆ. ಪಶ್ಚಿಮ ಏಷ್ಯಾ ಯುದ್ಧ ಶುರುವಾಗಿನಿಂದ ಅಂದರೆ ಮಾರ್ಚ್ 26, 2026ರ ಹೊತ್ತಿಗೆ ಭಾರತದಲ್ಲಿ ಚಿನ್ನದ ಮೌಲ್ಯದಲ್ಲಿ ಸುಮಾರು 13% ಕುಸಿತವಾಗಿದೆ. ಹೀಗಾಗಿ ಹೂಡಿಕೆದಾರರು ಮತ್ತು ಸಾಲಗಾರರು ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದಂತಹ ಅನಿವಾರ್ಯ ಕೂಡ ಎದುರಾಗಿದೆ. ಭಾರತೀಯರಿಗೆ ಚಿನ್ನ ಕೇವಲ ಆಭರಣ ಆಗಿರೋದಿಲ್ಲ, ಇದೊಂದು ಆಪತ್ಕಾಲದ ಆಸ್ತಿ ಕೂಡ ಆಗಿದೆ. ಆರ್ಥಿಕ ಸಂಕಷ್ಟ ಎದುರಾದಾಗ ಜನರು ಚಿನ್ನವನ್ನು ಮಾರಾಟ ಮಾಡುವ ಬದಲು ಅದನ್ನು ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲ ಪಡೆಯಲು ಹೆಚ್ಚು ಇಷ್ಟಪಡ್ತಾರೆ. ಜನರ ಈ ಒಲವಿನಿಂದಾಗಿಯೇ 1 ವರ್ಷದ ಹಿಂದೆ ಕೇವಲ 1.75 ಟ್ರಿಲಿಯನ್ ರು ಇದ್ದ ಚಿನ್ನದ ಸಾಲದ ಮಾರುಕಟ್ಟೆ ಇದೀಗ 2026ರ ಜನವರಿ ವೇಳೆಗೆ ಬರೋಬ್ಬರಿ 4 ಟ್ರಿಲಿಯನ್ ರುಗಳಿಗೆ ಏರಿಕೆಯಾಗಿದೆ. ಹಾಗಾದರೆ ಯಾವ ಚಿನ್ನಕ್ಕೆ ಸಿಗುತ್ತೆ ಸಾಲ? ಚಿನ್ನದ ಸಾಲವು 100ಕ್ಕೆ 100 ಭೌತಿಕ ಚಿನ್ನದಿಂದ ಬೆಂಬಲಿತವಾದ ಸುರಕ್ಷಿತ ಸಾಲವಾಗಿದೆ. 22 ಕ್ಯಾರೆಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಶುದ್ಧತೆಯ ಆಭರಣಗಳು ಮತ್ತು ಚಿನ್ನದ ನಾಣ್ಯಗಳಿಗೆ ಮಾತ್ರ ಸಾಲ ಸಿಗುತ್ತೆ. ಚಿನ್ನದ ಗಟ್ಟಿ, ಬಾರ್, ಬೆಳ್ಳಿ ಬೆರೆತ ವಸ್ತುಗಳು, ಗೋಲ್ಡ್ ಪ್ಲೇಟೆಡ್ ಅಥವಾ ಹರಳು ಇರುವ ಆಭರಣಗಳನ್ನು ಬ್ಯಾಂಕ್ಗಳು ಸ್ವೀಕರಿಸುವುದಿಲ್ಲ. RBI ನಿಯಮದಂತೆ ಗರಿಷ್ಠ 1 ಕೆಜಿ ಆಭರಣ ಹಾಗೂ 50 ಗ್ರಾಂ ತೂಕದ ಚಿನ್ನದ ನಾಣ್ಯಗಳಷ್ಟೇ ಅಡವಿಡಬಹುದು. ಆದರೆ ನೀವು ಅಡವಿಡುವ ಚಿನ್ನದ ಮೌಲ್ಯಕ್ಕೆ ಎಷ್ಟು ಸಾಲ ನೀಡಬೇಕು ಎಂಬುದನ್ನು ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಪ್ರಸ್ತುತ 2.5 ಲಕ್ಷ ರುವರೆಗಿನ ಸಾಲಕ್ಕೆ ಚಿನ್ನದ ಮೌಲ್ಯ 85%, 2.5 ಲಕ್ಷದಿಂದ 5 ಲಕ್ಷದವರೆಗಿನ ಸಾಲಕ್ಕೆ 80% ಮತ್ತು 5 ಲಕ್ಷಕ್ಕಿಂತ ಹೆಚ್ಚಿನ ಸಾಲಗಳಿಗೆ 75% ಮೊತ್ತವನ್ನು ಸಾಲವಾಗಿ ನೀಡಲಾಗುತ್ತೆ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಬಡ್ಡಿದರ 8.50% ಹಾಗೂ 9%, ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಇದು ಹೆಚ್ಚಿರುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿತ ಆದಾಗ ನೀವು ಅಡವಿಟ್ಟ ಆಸ್ತಿಯ ಮೌಲ್ಯವೂ ಕೂಡ ಕಡಿಮೆಯಾಗುತ್ತೆ. ಸಾಲ ಪಡೆದ ನಂತರ ಬೆಲೆಗಳು ತೀವ್ರವಾಗಿ ಕುಸಿದರೆ ಬ್ಯಾಂಕ್ಗಳು ಮಾರ್ಜಿನ್ ಕಾಲ್ ನೀಡ್ತವೆ. ಅಂದರೆ ನೀವು ಸಾಲದ ಒಂದು ಭಾಗವನ್ನು ತಕ್ಷಣವೇ ಮರುಪಾವತಿ ಮಾಡಬೇಕು ಅಥವಾ ಮೌಲ್ಯವನ್ನು ಸರಿದೂಗಿಸಲು ಹೆಚ್ಚುವರಿ ಚಿನ್ನವನ್ನು ಅಡವಿಡಬೇಕಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್